श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकक्षयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो कुन्दं ध्यायामः तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयदं हरिं करोतु कल्याणं हरिहयमुखाविदः कृष्णमध्वनामा मे परदोस्तु निरन्तरं वाणिते करवण्यम्बचरणोदति सर्वदा मद्वाक्यसरणीर्भूयात् श्रीमदाचार्यभावगात् समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಅಪ್ಪಣ್ಣಾಚಾರ್ಯರು ರಾಯರ ಮಹಾಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ರಾಯರ ಪಾದೋದಕದ ಮಹಿಮೆಯನ್ನು ತಿಳಿಸ್ತಾರೆ. ಯತ್ಪಾದೋದಕ ಸಂಚಯ ಸ್ವರನದಿ ಮುಖ್ಯಾಪಗ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಗವಿರಸತ್ ಪ್ರಖ್ಯಾತ ಪುಣ್ಯಾಪಹ ದುಸ್ತಾಪತ್ರಯ ನಾಶನೋ ಭೀಮಃ ವಂದ್ಯ ಸುಪುತ್ರ ಪ್ರದೋ ವ್ಯಂಗ ಸ್ವಂಗ ಸಮೂರ್ತಿತೋ ಗ್ರಹಮಃ ಪಾಪಾಪಹಸ್ತಂ ಶ್ರಯೇ. ಬಹಳ ಸುಂದರವಾಗಿ ರಾಘವೇಂದ್ರ ಸ್ವಾಮಿಗಳವರ ವೈಶಿಷ್ಟ್ಯತೆಯನ್ನ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ದೇವಗಂಗೆ ಮೊದಲಾದ ಸಕಲ ತೀರ್ಥಗಳ ಆ ನದಿಗಳ ಸ್ನಾನದಿಂದ ಒದಗುವಂತಹ ಪುಣ್ಯ ರಾಶಿಗಿಂತಲೂ ಮಿಗಿಲಾದ ಪುಣ್ಯವನ್ನ ತಂದುಕೊಡೋಷ್ಟು ಪರಮ ಪವಿತ್ರವಾಗಿರುವಂಥದ್ದು. ಕೆಟ್ಟದಾಗಿರುವಂತಹ ತಾಪತ್ರಯಗಳನ್ನ, ನಾನಾ ವಿಧವಾದ ತಾಪತ್ರಯಗಳನ್ನ ಪರಿಹಾರ ಮಾಡುವಂಥದ್ದು. ಎಂತಹ ಮಕ್ಕಳಿಲ್ಲದೆ ಇರುವಂತಹ ಅವಳಿಗೂ ಒಳ್ಳೆಯ ಸತ್ಪುತ್ರನನ್ನ ಕೊಡುವಂಥದ್ದು. ಅಂಗವಿಕಲರಿಗೆ ಉತ್ತಮ ಅಂಗವನ್ನು ಕೊಡುವಂಥದ್ದು. ಗ್ರಹಗಳಿಂದ ಒದಗುವಂತಹ ಏನು ಕೆಡಕಿದೆ ಅದನ್ನ ಪರಿಹಾರ ಮಾಡುವಂಥದ್ದು. ಅಂತಹ ರಾಯರ ಪಾದೋದಕವನ್ನ ನಾನು ಅವರನ್ನ ವಿಶೇಷವಾಗಿ ಸೇವೆಯನ್ನ ಮಾಡ್ತೀನಿ ಅನ್ನೋದು ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಸಾಮಾನ್ಯವಾದ ಅರ್ಥ. ಇದರಲ್ಲಿ ಒಂದು ಸ್ವಲ್ಪ ಅರ್ಥವನ್ನ ಆಳವಾಗಿ ತಿಳಿಯೋದಾದ್ರೆ, ಯತ್ಪಾದೋದಕ ಸಂಚಯ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವ ಎಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಅಲ್ರಿ, ಪಾದೋದಕಕ್ಕೆ ಇಷ್ಟೊಂದು ಮಹಿಮೆ ಇದೆನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮೆಲ್ಲರಿಗೂ ತಿಳಿದಿರುವಂತ ಹಾಗೆ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಮತ್ತೆ ರಾಯರಿಗೆ ಇಷ್ಟೊಂದು ಶಕ್ತಿ ಬಂದಿರಲಿಕ್ಕೆ ಸಾಧ್ಯ ಹೇಗೆ ಪಾದೋದಕಕ್ಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಗಂಗಾದಿ ತೀರ್ಥಗಳಿಗಿಂತಲೂ ಈ ನೀರು ಪಾದೋದಕ ಬಹಳ ಮಹತ್ವದ್ದು. ಕಾರಣ ಏನು ಅಂತ ಕೇಳಿದ್ರೆ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿಧಾರಯೇ ಪೃಥಿವ್ಯಾಂ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಗರುಡ ಪುರಾಣದಲ್ಲಿ ಬಂದಿರುವಂತಹ ಅತ್ಯಪೂರ್ವವಾಗಿರುವಂತಹ ಮಾತಿದು. ಸಾಮಾನ್ಯವಾಗಿ ವಿಪ್ರರ ಪಾದೋದಕದ ಮಹಿಮೆ ಬಹಳ ಎತ್ತರದಲ್ಲಿರುವಂಥದ್ದು. ಜ್ಞಾನಿಗಳ ಅದ ವಿಪ್ರರ ಪಾದೋದಕವನ್ನ ಇನ್ನೆಷ್ಟು ಪವಿತ್ರ ಆಗಿರ್ಲಿಕ್ಕಿಲ್ಲ. ಅದರಲ್ಲೂ ಯತಿಗಳ ಪಾದೋದಕ, ಅದರಲ್ಲೂ ಪರಮಹಂಸರ ಪಾದೋದಕ, ಪೀಠಾಧೀಶರ ಪಾದೋದಕ, ಅದರಲ್ಲೂ ವೈಷ್ಣವಾಗ್ರೇಸರು ಅಂತ ಅನಿಸ್ಕೊಂಡಿರುವಂತಹ ಮಂತ್ರಾಲಯ ಪ್ರಭುಗಳ ಒಂದು ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಅಂತಹ ಪಾದೋದಕಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾಕೆಂದ್ರೆ ಪೃಥ್ವಿಯಲ್ಲಿ ಎಷ್ಟು ತೀರ್ಥಗಳು ಅಂತಿದ್ದಾವೋ ಆ ಎಲ್ಲಾ ತೀರ್ಥಗಳು, ಸಾಗರಗಳು ಎಲ್ಲವೂ ಪದೇ ವಿಪ್ರಸ್ಯ ದಕ್ಷಿಣೆ.
ಆ ಬ್ರಾಹ್ಮಣನ ಪಾದದಲ್ಲಿ ಒಂದು ನೆಲೆಯಾಗಿ ನಿಂತಿರ್ತಾವಂತೆ. ಅಂಥದ್ರಲ್ಲಿ ತತ್ರಾಪಿ ವಿಪ್ರ, ತತ್ರಾಪಿ ಸನ್ಯಾಸಿಗಳು, ಪೀಠಾಧೀಶರು, ಭಗವಂತನ ವಿಶೇಷ ಅನುಗ್ರಹ ಪಾತ್ರರು, ಜೊತೆಗೆ ಮಧ್ವಾಚಾರ್ಯರ ಗ್ರಂಥಗಳಿಗೆ, ಟೀಕಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡಿದಂಥವು. ಎಲ್ಲಾ ತೀರ್ಥಗಳು ಎಲ್ಲಿ ಭಗವಂತನ ಕಥೆ ನಡೀತದೋ ಅಲ್ಲಿ ಬಂದು ನಿಲ್ತಾವೆ ಅಂತ ದಾಸರಾಯರು ಹೇಳಿದ್ದಾರೆ. ಅದನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಷ್ಟೇ ಅಲ್ಲ, ಭಗವದ್ಗೀತೆಯ 14ನೇ ಅಧ್ಯಾಯದ ಮಹಾತ್ಮೆಯನ್ನ ನಿರೂಪಣೆ ಮಾಡುವಂತಹ ಪದ್ಮಪುರಾಣದಲ್ಲಿ, ಉತ್ತರಖಂಡದಲ್ಲಿ ಒಂದು ಆಖ್ಯಾನವನ್ನು ಹೇಳ್ತಾರೆ. ಒಬ್ಬ ಯತಿಯ ಪಾದೋದಕದಿಂದ ಮೊಲ ಮತ್ತು ನಾಯಿಯಾಗಿ ಜನಿಸಿದಂತಹ ಕೆಲವರು ಕೂಡಲೇ ಆ ಹೀನ ಯೋನಿಯಿಂದ ಬಿಡುಗಡೆ ಹೊಂದಿರುವಂತಹ ಕಥೆ ಅಲ್ಲಿ ಬರುವಂಥದ್ದು. ಅಷ್ಟು ಆ ಪಾದೋದಕಕ್ಕೆ ಮಹತ್ವವಾಗಿರುವಂಥದ್ದು. ಪ್ರಮೇಯ ದೀಪಿಕಾ ಅಂತ ಹೇಳಿ ಜಯತೀರ್ಥರ ಗ್ರಂಥಗಳಿಗೆ ಟೀಕೆಯನ್ನ ಭಾವದೀಪ ಅಂತ ಬರೆದುಕೊಂಡಿದ್ದಾರೆ. ಮಧ್ವರ ಗೀತಾ ತಾತ್ಪರ್ಯದ ಜಯತೀರ್ಥರ ನ್ಯಾಯದೀಪಿಕಾ ಟೀಕೆಗೆ ಭಾವದೀಪ ಅನ್ನುವಂತಹ ಟಿಪ್ಪಣಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಗುರುಗಣ ಸ್ತವನದಲ್ಲಿ ಇದನ್ನೆಲ್ಲ ಭಾರೀ ಹೇಳ್ತಾರೆ ವಿಸ್ತಾರವಾಗಿ. ಇಂತಹ ರಾಯರ ಪಾದೋದಕಕ್ಕೆ ಅಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ಇದೆ. ಇಂತಹ ಯಥಪಾದೋದಕ ಸಂಚಯ ಸುರನದಿ. ಅದನ್ನು ಹೇಳಿದ ಮೇಲೆ ಮುಂದೊಂದು ಮಾತು ಹೇಳ್ತಾರೆ, ದುಸ್ತಾಪತ್ರಯ ನಾಶನಃ. ಈ ಪಾದೋದಕವನ್ನು ಯಾರು ಧಾರಣೆ ಮಾಡ್ತಾರೋ ಅವರಿಗಾಗುವಂತಹ ಲಾಭ ಏನು ಅಂತ ಕೇಳಿದ್ರೆ, ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನುವಂತಹ ಮೂರು, ದೇಹಕ್ಕೆ ಒದಗುವಂತಹ ವ್ಯಾಧಿ ಮೊದಲಾದವುಗಳು ಆದಿಭೌತಿಕ ತಾಪಗಳು, ಮನಸ್ಸಿಗೆ ಉಂಟಾಗುವಂತಹ ವ್ಯಥೆ ಆಧ್ಯಾತ್ಮಿಕವಾದ ತಾಪ, ಭೂಕಂಪ, ಪ್ರವಾಹ, ಅನಾವೃಷ್ಟಿ, ಅತಿವೃಷ್ಟಿ ಇವೆಲ್ಲ ಆದಿದೈವಿಕವಾಗಿರುವಂತಹ ತಾಪಗಳು. ಇವೆಲ್ಲವೂ ಸಾಧನೆಗೆ ಅಡ್ಡಿಯಾಗದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಆ ರಾಯರ ಪಾದೋದಕ ಅದು ರಕ್ಷಣೆ ಮಾಡ್ತಾ ಇದೆ. ರಾಯರನ್ನ ಯಾರು ಗಟ್ಟಿಯಾಗಿ ನಂಬಿ ಸಾಧನೆಯನ್ನ ಮಾಡ್ತಾರೋ ಅವರಿಗೆ ಆ ಪಾದೋದಕ ಮಹಿಮೆಯಿಂದ ಈ ತಾಪತ್ರಯಗಳು ನಾಶ ಆಗಿ ಹೋಗ್ತಾವೆ. ಅಂದ್ರೆ ಸಾಧನೆಯನ್ನ ಮಾಡಿಸ್ತಾರೆ ನಮ್ಮ ಕೈಯಿಂದ. ಯಾಕೆಂದ್ರೆ ಕುಂತಿದೇವಿ ಕೃಷ್ಣ ಪರಮಾತ್ಮನನ್ನ ಕೇಳ್ತಾಳೆ, ನಿಂಗೇನ್ ಬೇಕು ವರ ಕೇಳು ಅಂತ ಕೇಳಿದಾಗ, ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ಸ್ಯಾತ್ ಅಪುರುಷನಂ. ಅಂದ್ರೆ ನಿನ್ನ ದರ್ಶನ ಮತ್ತೆ ಮತ್ತೆ ಮೇಲೆ ಮೇಲೆ ಆಗ್ತದೆ. ಪುನರ್ಭವ ದರ್ಶನಂ. ನೀನ್ ಕಷ್ಟನೇ ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನನ್ನು ಮರ್ತೇ ಬಿಡ್ತೀನಿ. ನಿನ್ನ ದರ್ಶನಕ್ಕೆ ಅದು ಲಾಭಕರವಾಗಿರುವಂಥದ್ದು. ಹಾಗಾಗಿ ನಿನ್ನ ದರ್ಶನ ಮತ್ತೆ 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 ಆಗ್ತದೆ. ಹಾಗಾಗಿ ನನಗೆ ಕಷ್ಟಗಳೇ ಇರಲಿ, ಭಗವತ್ ಚಿಂತನೆ ನಾನು ಮಾಡ್ತೀನಿ, ನಿನ್ನ ದರ್ಶನ ಆಗತ್ತೆ ಅಂತ ಕೇಳಿದ್ದನ್ನ ನಾವು ಇಲ್ಲಿ ಸ್ಮರಣೆ ಮಾಡಬೇಕು. ಆ ರೀತಿ ನಮ್ಮ ಎಲ್ಲ ತಾಪತ್ರಯಗಳನ್ನ ನಾಶ ಮಾಡುವಂಥದ್ದು ಆ ಪಾದೋದಕ. ಇನ್ನು ಮುಂದೆ ಹೇಳ್ತಾರೆ, ವಂದ್ಯ ಸುಪುತ್ರ ಪ್ರದಹ. ವಂದ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಜಗತ್ತಿನಲ್ಲಿ ಮಕ್ಕಳಿಲ್ದೇ ಇರುವಂಥವಳು. ಅದರಲ್ಲೂ ಮಕ್ಕಳಿಲ್ದೇ ಇರೋದು ಅಂದ್ರೆ ಅದಕ್ಕೆ ನಾನಾ ವಿಧವಾದ ರೀತಿಗಳಿದ್ದಾವೆ. ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿಲ್ಲ, ಹುಟ್ಟಿದ ಮಕ್ಕಳು ತೀರಿ ಹೋಗಿದ್ದಾವೆ, ಅಥವಾ 3 ತಿಂಗಳು 4 ತಿಂಗಳಿಗೆ ಇರುವಂಥದ್ದು ಗರ್ಭಸ್ರಾವ ಆಗಿ, ಆಮೇಲೆ ಚಿಕಿತ್ಸೆಯನ್ನ ಪಡೆದರೂ ಅದಕ್ಕೆ ಪರಿಹಾರ ಆಗದೇ ಇರುವಂಥದ್ದು. ಹೀಗೆ ನಾನಾ ವಿಧವಾದ ಆ ವಂಧ್ಯತ್ವ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಮಹಾವಂಧ್ಯತ್ವವನ್ನು ಪರಿಹಾರ ಮಾಡುವಂತಹ ಶಕ್ತಿ ಅದು ರಾಯರಲ್ಲಿ ನಾವು ಕಾಣುವಂಥದ್ದು. ರಾಘವೇಂದ್ರ ಸ್ವಾಮಿಗಳವರ ಒಂದು ವೈಶಿಷ್ಟ್ಯತೆ, ಒಂದು ಗಂಡು ಮಗವನ್ನ ಮಾತ್ರ ಪಡೆದು ಬಳಿಕ ಸಂತತಿಯಾದವಳಿಗೆ ಕಾಕವಂದ್ಯ ಅಂತ ಕರೀತಾರೆ. ಒಂದು ಬಾರಿ ಮಾತ್ರ ಪ್ರಸವಿಸಿ ದಂಥವಳಿಗೆ ಕದಳಿ ವಂದ್ಯ ಅಂತ ಕರೀತಾರೆ. ಗರ್ಭಧರಿಸುವಂತಹ ಸಾಧ್ಯತೆಯೇ ಇಲ್ಲದ ಅವಳನ್ನ ಮಹಾವಂಧೆ ಅಂತ ಕರೀತಾರೆ. ಇಂತಹ ಮಹಾವಂಧೆಗೂ ಸಹಿತ ಸಂತಾನವನ್ನ ಅನುಗ್ರಹ ಮಾಡುವಂಥವರು ನಮ್ಮ ಮಂತ್ರಾಲಯ ಪ್ರಭುಗಳು.
ಅಷ್ಟು ಅವರು ಕರುಣಾಪಾತ್ರರಾಗಿರುವಂಥವರು. ಕೇವಲ ಪುತ್ರ ಸಂತತಿಯನ್ನ ನೀಡದೆ ಮಹಾಬಂಜೆಯಾದಂಥವಳಿಗೂ ಒಳ್ಳೆಯ ಸುಪುತ್ರನನ್ನ ನೀಡುತ್ತಾ ಇದ್ದಾರೆ, ಶ್ರೇಷ್ಠ ಪುತ್ರನನ್ನು ನೀಡುತ್ತಾರೆ. ಅದು ರಾಯರ ಒಂದು ವೈಶಿಷ್ಟ್ಯತೆ ಅಂತಾರೆ ಯಾರು? ಅಪ್ಪಣ್ಣಾಚಾರ್ಯರು. ಮಹಾವಂದ್ಯ ಸುಪುತ್ರ ಪ್ರದಹ. ಇಷ್ಟೇ ಅಲ್ಲ, ಶ್ರೇಷ್ಠ ಪುತ್ರನನ್ನ ಕೊಟ್ಟು ಅವನ ಹತ್ರ ಸಾಧನೆ ಮಾಡೋ ಹಾಗೆ ಮಾಡ್ತಾರಂತೆ ರಾಯರು. ಅಂಗವಿಕಲತೆ ಸಹ ಆ ಹುಟ್ಟಿನಲ್ಲೇ ಬಂದಿರುವಂತಿರೋದು. ಎಷ್ಟೋ ಜನ ರೋಗಗಳಿಂದ ಒದ್ದಾಡ್ತಾರೆ, ನಾನಾ ವಿಧವಾದ ರೋಗಗಳು. ಕೈ ಸರಿ ಇರೋದಿಲ್ಲ, ಕಾಲ್ ಸರಿ ಇರೋದಿಲ್ಲ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಸರಿಯಾಗಿ ಕುತ್ಕೊಳ್ಳಿಕ್ ಬರೋದಿಲ್ಲ, ಊಟ ಮಾಡ್ಲಿಕ್ಕೆ ಬರೋದಿಲ್ಲ, ನಾನಾ ವಿಧವಾದ ರೋಗಗಳಿಂದ ಒದ್ದಾಡ್ತಾರೆ. ಅದಕ್ಕೆಲ್ಲದಕ್ಕೂ ಶಾಶ್ವತವಾದ ಪರಿಹಾರ ಇರೋದಿಲ್ಲ. ಆದರೆ ರಾಯರ ಒಂದು ಅನುಗ್ರಹ ನಿಮ್ಮ ಮೇಲಾದರೆ ಆ ಪಾದೋದಕದ ಮಹಿಮೆಯಿಂದ ಸರ್ವಾಂಗ ಸೌಷ್ಠವನ್ನ ಕೊಡೋ ಹಾಗೆ ಮಾಡ್ತಾರಂತೆ ರಾಯರು. ಭಗವಂತನ ಅನುಗ್ರಹ, ವಾಯುದೇವರ ವಿಶೇಷ ಅನುಗ್ರಹದ ಬಲ ರಾಯರಲ್ಲಿ ನಾವು ಕಾಣಬಹುದು. ವ್ಯಂಗ ಸ್ವಂಗ ಸಮೃದ್ಧಿದ ಅಂತ ಆ ಶಬ್ದ ಇಟ್ಟಿದ್ದಾರೆ ಅದಕ್ಕೆ. ಅಂದ್ರೆ ಒಳ್ಳೆಯ ದೃಢವಾದ ಅಂಗ ಸೌಷ್ಠವತೆ ಬರ್ತದೆ ಗುರುಗಳಲ್ಲಿ ಆ ಭಕ್ತಿಯನ್ನ ಮಾಡೋದ್ರಿಂದ. ಸ್ವಂಗ ಸಾಂಗೋಪಾಂಗ ಸಮೃದ್ಧಿಯಾಗಿ ಆಗೋ ಹಾಗೆ ಮಾಡ್ತಾರಂತೆ. ಇಲ್ಲೇ ಮುಂದೆ ಬರ್ತದೆ, ಇದೇ ಸ್ತೋತ್ರದಲ್ಲೇ ಹೇಳ್ತಾರೆ, ಅಂದೋಪಿ ದಿವ್ಯ ದೃಷ್ಟಿ ಸ್ಯಾತ್ ಪಂಗುಃ ಕಂಜೋಪಿ ವಾದನಃ ಸಜಂಗಾಲೋ ಭವೇದ್ದೇವ. ಇವೆಲ್ಲ ಮುಂದೆ ಬರ್ತಾವೆ, ಆ ಶ್ಲೋಕದಲ್ಲಿ ನೋಡೋಣಂತೆ. ಹಾಗಾಗಿ ಒಳ್ಳೆಯ ದೃಢವಾದ ಆರೋಗ್ಯವನ್ನ ರಾಯರು ಅನುಗ್ರಹವನ್ನ ಮಾಡ್ತಾರೆ. ಆ ಪಾದೋದಕ ಶಕ್ತಿ ಇದೆ. ಒಳ್ಳೆಯ ಸತ್ಪುತ್ರನನ್ನ ಅನುಗ್ರಹಿಸ್ತಾರೆ. ಗ್ರಾಮಃ ಪಾಪಾಪಹ, ಗ್ರಹಗಳಿಂದ ಬರುವಂತಹ ಅಂದ್ರೆ ಪೀಡೆ ಪಿಶಾಚಿಗಳಿಂದ, ಭೂತ ಪ್ರೇತಗಳಿಂದ ಬರುವಂತಹ, ಬಾಲಗ್ರಹಗಳಿಂದ ಬರುವಂತಹ ಪೀಡೆಗಳು ಅಂತ ಏನಿದ್ದಾವೋ ಆ ಎಲ್ಲಾ ಪೀಡೆಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ರಾಯರಲ್ಲಿದೆ. ರಾಯರಲ್ಲಿ ಸೇವೆಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿ, ಒಳ್ಳೆಯ ತರುಣ, ಒಳ್ಳೆ ಸೇವೆಯನ್ನ ಮಾಡ್ತಿದ್ದ. ಒಂದ್ಸಾರಿ ಅವನಿಗೆ ವಿವಾಹವನ್ನ ಮಾಡಿಕೊಡಬೇಕು ಅಂತ ಅನಿಸ್ತಂತೆ. ರಾಯರ ಹತ್ರ ಹೋದ, ಮಂತ್ರಾಕ್ಷತೆಯನ್ನ ಕೇಳ್ದ. ಸಾಮಾನ್ಯವಾಗಿ ಮಂತ್ರಾಕ್ಷತೆಯನ್ನ ಕೇಳೋದು ಒಂದು ಅರ್ಥ ಏನು, ನೀವೇನಾದ್ರೂ ಹಣದ ಸಹಾಯ ಮಾಡಿ ಅದರಿಂದ ನಾನು ವಿವಾಹ ಮಾಡ್ಕೊಳ್ತೀನಿ ಅನ್ನೋ ಅಭಿಪ್ರಾಯದಲ್ಲಿ ಕೇಳ್ದ. ಕೇಳೋ ಸಮಯ ಅವನೇನು ಮಾಡ್ದ, ಮೃತ್ತಿಕಾ ಶೌಚದ ಸಮಯದಲ್ಲಿ ಹೋಗಿ ಕೇಳ್ದ. ಅವರೇನ್ ಮಾಡಿದ್ರು, ಕೈಯಲ್ಲಿರುವಂತಹ ಮೃತ್ತಿಕೆಯನ್ನೇ ಒಗೆದ್ರು. ತೆಗೆದುಕೊಂಡು ಹೋಗು ಅಂತ ಹೇಳಿದ್ರು. ಪಾಪ ಅವನು ತಗೊಂಡ ಮೃತ್ತಿಕೆಯನ್ನ, ಮನಸ್ಸಿನಲ್ಲಿ ಅನ್ಕೊಂಡ ಏನಾದ್ರೂ ಹಣ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತೇನೋ, ಇರ್ಲಿ ಗುರುಗಳ ಇಚ್ಛೆ ಅಂತ ಅನ್ಕೊಂಡ. ಆ ಮೃತ್ತಿಕೆಯನ್ನೇ ಭಕ್ತಿಯಿಂದ ತೆಗೆದುಕೊಂಡು ಹೊರಟಂತ ಸಂದರ್ಭದಲ್ಲಿ ಈಗಿನ ಹಾಗೆ ಯಾವುದು ಆಧುನಿಕ ಅನುಕೂಲತೆ ಇರಲಿಲ್ಲ, ನಡೆದುಕೊಂಡೇ ಹೋಗಬೇಕು. ಹೋಗೋ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಒಬ್ಬರ ಮನೆ ಮುಂದ್ಗಡೆ ಜಗಲಿಯ ಮೇಲ್ಗಡೆ ಮಲ್ಕೊಂಡ, ಬೆಳಗ್ಗೆದ್ದು ಹೋಗೋಣ ಅಂತ. ಆ ಮನೆಯಲ್ಲಿ ಏನಾಗಿದೆ, ಅದು ದೊಡ್ಡ ದೇಸಾಯಿ ಶ್ರೀಮಂತರ ಮನೆತನ. ಆ ಮನೆಯಲ್ಲಿ ಒಬ್ಬ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಏನು ಮನೆಯ ಯಜಮಾನ ಇದ್ದಾನಲ್ಲ, ಅವನ ಹೆಂಡತಿ, ಅವಳಿಗೆ ಪ್ರಸವ ಆಗುವಂತಹ ಸಮಯ. ಒಂದು ಪ್ರೇತ ಬಂದು, ಭೂತ ಆ ಮಗುವನ್ನು ಎತ್ತಿಕೊಂಡು ಹೋಗ್ತಿತ್ತು. ಪ್ರತಿ ಬಾರಿನೂ ಹಂಗೆ ಆಗ್ತಿತ್ತು. 4-5 ಬಾರಿ ಹೀಗಾಗಿದೆ. ಈ ಸರಿ ಏನಾಯ್ತು ಅಂದ್ರೆ, ಅವನು ಮೃತ್ತಿಕೆಯನ್ನು ತೆಗೆದುಕೊಂಡು ತನ್ನ ವಸ್ತ್ರದಲ್ಲಿ ಕಟ್ಟಿಕೊಂಡು ಬಂದಿದ್ದಾನೆ. ಪಾಪ ತಲೆದಿಂಬ ಹತ್ರ ಇಟ್ಟುಕೊಂಡು ಮಲ್ಕೊಂಡಿದ್ದಾನೆ. ಮಲ್ಕೊಂಡಂತಹ ಸಂದರ್ಭದಲ್ಲಿ ಆ ಪ್ರೇತಕ್ಕೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಳು, ನೀನು ಯಾರು, ಯಾಕೆ ಮಲಗಿದ್ದೀಯ, ಏಳು ಏಳು ಅಂತ ಜೋರು ಮಾಡ್ತಾ ಇದೆ. ಇವನಿಗೆ ರಾತ್ರಿ 1:30 ಸುಮಾರು. ಪಾಪ ನಿದ್ದೆ ಬರ್ತಾ ಇದೆ. ಯಾರಿಲ್ಲಿ ಬಂದು ಎಬ್ಬಿಸ್ತಾರೆ, ನೋಡ್ತಾನೆ, ಗಾರವಾಗಿರುವಂತಹ ರೂಪ. ನೋಡಿದ ಕೂಡಲೇ ಇವನಿಗೂ ಭಯ ಆಗಿಬಿಡ್ತು. ಏನಪ್ಪಾ ಇದು, ಇಲ್ಲಾಕ್ ಬಂದಿದ್ದೆ, ಏನಿದು ಭೂತ ಕಾಣಿಸ್ತಾ ಇದೆ ಅಲ್ಲ. ಅದಕ್ಕೆ ಆ ಕೈಯಲ್ಲಿರುವಂತಹ ಮೃತ್ತಿಕೆಯ ಪ್ರಭಾವ, ಅಷ್ಟೊಂದು ಶಕ್ತಿ ಇರುವಂಥದ್ದು ಮೃತ್ತಿಕೆ. ಯಾವಾಗ ಈ ಪ್ರೇತ ಕಾಣಿಸ್ತೋ
ಮಗುವನ್ನು ಎತ್ಕೊಂಡು ಹೋಗಕ್ ಬಂದಿದ್ದೀನಿ ನಾನು ಅಂತದ್ದು. ಇವನು ಆ ಮೃತ್ತಿಕೆಯನ್ನ ಪ್ರೋಕ್ಷಣೆ ಮಾಡಿದ್ದಾನೆ, ಸಿಂಪಡಿಸಿದ್ದಾನೆ. ಅದರ ಪ್ರಭಾವದಿಂದ ಅದು ಸುಟ್ಟು ಬೂದಿಯಾಗಿರುವಂಥದ್ದು. ಮರುದಿವಸ ಆ ದೇಸಾಯಿ, ಆ ಶ್ರೀಮಂತ ಏನಿದ್ದಾನಲ್ಲ, ಅವನಿಗೆ ಇದೆಲ್ಲ ವೃತ್ತಾಂತವನ್ನ ಹೇಳಿರುವಂಥದ್ದು. ಆ ಮಗುವನ್ನ ಉಳಿಲಿಕ್ಕೆ ಕಾರಣಭೂತವಾಗಿರುವಂಥದ್ದು ನೀನು, ಯಾವ ಊರು ಎಲ್ಲ ವಿಚಾರಿಸಿದ್ದಾನೆ. ಇಲ್ಲ, ನಾನು ಹೀಗೆ ವಿವಾಹ ಮಾಡ್ಕೊಳ್ಬೇಕು, ನಾನು ರಾಯರ ಶಿಷ್ಯ, ಹಿಂಗೆ ಮೃತ್ತಿಕಾ ಕೊಟ್ಟಿದ್ರು, ಎಲ್ಲ ಕಥೆಯನ್ನ ಹೇಳ್ದ. ಅವನಿಗೆ ಸಂತೋಷ ಆಗಿದೆ. ನಿನ್ನ ಮದುವೆಗೆ ಏನು ಹಣ ಬೇಕೋ ಅದೆಲ್ಲವನ್ನು ನಾನು ಕೊಡ್ತೀನಿ, ನಿನ್ನ ಮದುವೆಯನ್ನ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿಕೊಡು ಅಂತ ಹೇಳಿ ಅವನು ಹಣವನ್ನು ಕೊಟ್ಟು ಕಳಿಸಿದ್ದಾನೆ. ರಾಯರ ಮೃತ್ತಿಕೆಯ ಮಹಿಮೆ ಅಷ್ಟಿದೆ. ರಾಯರ ಕೈಯಿಂದ ಬಂದಿರುವಂತಹ ಮೃತ್ತಿಕೆಗೆ ಆ ಶಕ್ತಿ ಇರಬೇಕಾದ್ರೆ ರಾಯರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ ಅದನ್ನಿಲ್ಲಿ ಹೇಳ್ತಾರೆ. ಗ್ರಹಮಃ ಪಾಪಾಪಹ, ಎಲ್ಲ ಗ್ರಹ ತಾಪಗಳನ್ನ ಪೀಡೆಗಳನ್ನ ಕಳೆಯುವಂತಹ ಶಕ್ತಿ ಅದು ನಮ್ಮ ರಾಯರ ಒಂದು ಮೃತ್ತಿಕೆಗೆ, ಪಾದೋದಕಕ್ಕೆ ಇರುವಂಥದ್ದು ಅಂತ ಹೇಳಿ ವರ್ಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಣ್ಣಾಚಾರ್ಯರು.